ಬೆಂಗಳೂರಿನ ಜನರ ಪರಿಸ್ಥಿತಿ ಹೇಗಿದೆ ಅಂತ ಬೆಂಗಳೂರಿನಲ್ಲಿ ಕಸಕ್ಕೂ ಕೂಡ ತೆರಿಗೆ ಕಟ್ಟಬೇಕು. ಜಾಗದ ವಿಸ್ತೀರ್ಣ ಆಧಾರದ ಮೇಲೆ ತೆರಿಗೆ ಕಟ್ಟಬೇಕಾಗುತ್ತೆ. ಡಂಪಿಂಗ್ ಸ್ಥಗಿತದ ನಡುವೆ ಜನರಿಗೆ ಈ ತೆರಿಗೆ ಬಿಸಿ ತಟ್ತಾ ಇದೆ. ಎಲ್ಲದಕ್ಕೂ ತೆರಿಗೆ ಕಟ್ತೀವಿ. ಈ ನಡುವೆ ಇದೀಗ ಬೆಂಗಳೂರಿನಲ್ಲಿ ಕಸಕ್ಕೂ ಕೂಡ ತೆರಿಗೆ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಬೇಕು. ಅದು ಹೇಗೆ, ಯಾವ ರೀತಿಯಾಗಿ ಅನ್ನೋದನ್ನು ವಿವರಿಸ್ತಾ ಹೋಗ್ತೀವಿ. ಜಾಗದ ವಿಸ್ತೀರ್ಣ ಎಷ್ಟಿದ್ರೆ ನಿಮಗೆ ಮಾಸಿಕ ತೆರಿಗೆ ಎಷ್ಟು ಕಟ್ಟೋದಕ್ಕೆ ಬರುತ್ತೆ ಅಂತ 600 ಚದರ ಮೀಟರ್ಗಿಂತ ವರೆಗೂ ಇದ್ರೆ 10 ರೂಪಾಯಿ ಕಟ್ಟಬೇಕು. ಇನ್ನು 600ರಿಂದ 1000 ಚದರ ಮೀಟರ್ ಇದ್ರೆ 50 ರೂಪಾಯಿ ಕಟ್ಟಬೇಕಾಗುತ್ತೆ ನೀವು ತೆರಿಗೆಯನ್ನ. ಇನ್ನು 1000ದಿಂದ 2000 ಚದರ ಮೀಟರ್ ವರೆಗೆ ಇದ್ರೆ 100 ರೂಪಾಯಿ ವಾರ್ಷಿಕ ಟ್ಯಾಕ್ಸ್ ಕಟ್ಟಬೇಕು. ಇನ್ನು 2000ರಿಂದ 3000 ಚದರ ಮೀಟರ್ ವರೆಗಿದ್ರೆ ಅಲ್ಲಿ ನಿಮಗೆ ವರ್ಷಕ್ಕೆ 150 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗಿ ಬರುತ್ತೆ. 3000ರಿಂದ 4000 ಚದರ ಮೀಟರ್ ವರೆಗೆ ಇದ್ರೆ 200 ರೂಪಾಯಿ ಕಟ್ಟಬೇಕು ನೀವು. ಹಾಗೆ 4000 ಚದರ ಮೀಟರ್ ಮೇಲ್ಪಟ್ಟು ಇದ್ರೆ ವರ್ಷಕ್ಕೆ 400 ರೂಪಾಯಿ ಕಸಕ್ಕೋಸ್ಕರ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇದು ಬೆಂಗಳೂರಿನ ಪರಿಸ್ಥಿತಿ. ಇಷ್ಟೆಲ್ಲ ಆದ ಮೇಲೂ ಕೂಡ ಸಮಸ್ಯೆ ತಪ್ಪಿದ್ದಲ್ಲ. ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಡಂಪಿಂಗ್ ಯಾರ್ಡ್ಗಳಲ್ಲಿ ಕಸಗಳನ್ನು ತುಂಬಿಕೊಂಡಂತ ವಾಹನಗಳು ಸಾಲುಗಟ್ಟಿ ನಿಂತಿದೆ ಅಂತ.